ನಮಸ್ತೆ ವೀಕ್ಷಕರೇ, ಸೋನಗೊಂಬೆ ಮನೆಗೆ ಸ್ವಾಗತ. ಗಣಪತಿ ಹಬ್ಬದ ದಿನ ನಮ್ಮ ಸೋನಗೊಂಬೆ ಊಟ ಮಾಡಿದ್ ನೋಡ್ರಿ. ಅವರಿಬ್ರು ಬೆಳಗ್ಗೆಯಿಂದ ಕಾಯ್ತಾ ಕೂತಿದ್ರು ಕಣ್ರಿ. ಅದ್ರಲ್ಲಿ ಬೇರೆ ನಮ್ಮ ಸೋನು ಬೇರೆ ಹುಷಾರಿರ್ಲ ಕಣ್ರಿ. ಗರ್ಭಕೋಶ ಇನ್ಫೆಕ್ಷನ್ ಆಗಿತ್ತಂತ ಆಪ್ರೇಷನ್ ಮಾಡಿದ್ದು ಮರ್ರ. ಹಂಗಾಗಿ ಅದಕ್ಕೆ ಹುಷಾರೇ ಇರಲ್ಲ. ಇನ್ನೂ ಸೋನಂದು ಹೊಲಿಗೆನೇ ಬಿಚ್ಚಿರ್ಲ ಕಣ್ರಿ ಆಪ್ರೇಷನಿಂದು. ಪಾಪ ಕಣ್ರಿ ನಮ್ಮ ಸೋನ. ಆದರೂ ಕಾಯ್ತಿದ್ಲು ಕಣ್ರಿ ಮಧ್ಯಾಹ್ನ ಊಟಕ್ಕೋಸ್ಕರ. ನಂಗೊಂದು ಮರ ಕಾಲು ನೋವು ಶುರುವಾಗಿ ಒಂದು ತಿಂಗಳಾಯ್ತು. ಹಬ್ಬದ ದಿನ ಕಾಲು ನೋವು ನಿಂತ್ಕೊಂಡು ಅಡುಗೆ ಮಾಡ್ಕೊಳಕ್ಕಾಗಲ್ಲ ನಂಗಂತೂ. ಎಷ್ಟು ಗೋಳಾತು ಗೊತ್ತಾ. ಮತ್ತೆ ಎಂತ ಮಾಡೋದು, ಅದೇ ಕಾಲು ನೋವಲ್ಲೇ ಒಂದು ಹಬ್ಬದ ಅಡುಗೆ ಮಾಡಿ ಪೂಜೆ ಮಾಡಿ ಎಡಿಗಿಟ್ಟಿದ್ದಾಯ್ತು. ಮತ್ತು ನಾವೆಲ್ಲ ಮನೆಯಲ್ಲೆಲ್ಲ ಊಟ ಮಾಡಿ ಆಮೇಲೆ ಸೋನಗೊಂಬೆಗೆ ತಟ್ಟೆಗೆಲ್ಲ ಊಟಕ್ಕೆಲ್ಲ ಹಾಕಿ ತಗೊಂಡೋಗಿ ಊಟ ಮಾಡಿಸಿದ್ದು ನಾನು. ಸೋನಗೊಂಬೆಗೊಂದು ಕೈ ತುತ್ತು ಕೊಟ್ರೆ ಭಾಳ ಖುಷಿ ಕಣ್ರಿ. ನಮ್ಮನೆ ಸೋನಗೊಂಬೆಗೊಂದು ಭಾಳ ಇಷ್ಟ ಅಂದರೆ ಭಾಳ ಇಷ್ಟ. ಕಡಿಕ್ ಅವ್ರು ಊಟ ಮಾಡಿದ್ರು. ಊಟ ಎಲ್ಲ ಮಾಡಿ ಸಂಜೆ ಒಂದು 4 ಗಂಟೆಗೆ ವಾಕ್ ಹೋದ್ರು. ಇದೇ ನೋಡ್ರಿ ಅವ್ರು ವಾಕ್ ಮಾಡೋ ಫೀಲ್ಡು ಹೆಂಗೈತಂತ. ನಮ್ಮನೇಲಿ ಸೋನಗೊಂಬೆ ಕಂಡ್ರೆ ಎಲ್ಲರಿಗೂ ಇಷ್ಟ ಕಣ್ರಿ. ಹೆಂಗೋ ಅವು ಚೆನ್ನಾಗಿದ್ರೆ ಸಾಕು ಅಂತ ನಾವು ಕೇಳೋದು. ಇದಿಷ್ಟು ನಮ್ಮ ಸೋನಗೊಂಬೆದು ಊಟದ ಕತೆ ಕಣ್ರಿ. ನೀವು ದೇವ್ರ ಹತ್ರ ಕೇಳ್ಕೊಳ್ಳಿ ಆತೇನ್ರಿ ನಮ್ಮ ಸೋನಗೊಂಬೆಗೋಸ್ಕರ.